ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ 4 ಆಫ್ ಸಾರ್ಡ್ಸ್ ಬಂದಿದೆ, ಸೆಕೆಂಡ್ 9 ಆಫ್ ಕಪ್ಸ್ ಬಂದಿದೆ, ಥರ್ಡ್ 6 ಆಫ್ ಸಾರ್ಡ್ಸ್ ಬಂದಿದೆ. 4 ಆಫ್ ಸಾರ್ಡ್ಸ್ ಈಸ್ ಕಾರ್ಡ್ ಅಂತ ಹೇಳ್ತೀವಿ, ನಿದ್ದೆ ಬರ್ತಾ ಇಲ್ಲ, ಸೊ ಓವರ್ ಥಿಂಕಿಂಗು, ಸೊ ಡಿಪ್ರೆಷನ್ನಲ್ಲಿ ಇರುವಂಥ ಕಾರ್ಡು, ಲೈಕ್ ಡಿಟ್ಯಾಚ್ಮೆಂಟ್ ಕಾರ್ಡ್ ಅಂತ ಹೇಳ್ಬೋದು. ಆಲ್ರೆಡಿ ಡಿಟ್ಯಾಚ್ಮೆಂಟ್ ಆಗಿದೆ, ಆಲ್ರೆಡಿ ಸಪ್ರೇಷನ್ ಆಗಿದೆ. ಒನ್ ಆಫ್ ಯು ಆರ್ ಸಫರಿಂಗ್, ನಾವ್ ಯು ಆರ್ ರೆಡಿ ಟು ಹೀಲಿಂಗ್, ಹೋಪಿಂಗ್ ಫಾರ್ ಎ ಹೀಲಿಂಗ್ ಅಂತ. ಒನ್ ಆಫ್ ಯು ಈಸ್ ಲೈಕ್ ಡೋಂಟ್ ಕೇರ್ ಎನರ್ಜಿ ಅಂತ ಹೇಳ್ಬೋದು. ಏನು ಆಗೋಗಿದೆ, ಲೈಕ್ ಯು ಎಂಜಾಯ್ ಯುವರ್ ಓನ್ ಕಂಪನಿ ಅಂತ ಹೇಳ್ತೀವಿ. ನನಗೆ ಯಾರೂ ಬೇಕಾಗಿಲ್ಲ, ಸೊ ನನ್ನಷ್ಟಕ್ಕೆ ನಾನು ಚೆನ್ನಾಗಿದ್ದೀನಿ, ಸೊ ನನ್ನ ಕಂಪ್ನಿ ನನಗಿಷ್ಟ ಅಂತ. ಸೊ ಹೀಲಿಂಗ್ ಎನರ್ಜಿ ಅಂತ ಹೇಳ್ಬೋದು. 9 ಆಫ್ ಕಪ್ಸ್ ಈಸ್ ಎ ಗುಡ್ ಕಾರ್ಡ್. ಸೊ ಓಪನ್ ಅಪ್ ಆಗಿದ್ದೀರಾ, ಹೀಲಿಂಗ್ ಎನರ್ಜಿ, ಹಳೇದೆಲ್ಲ ಮರ್ತಿದ್ದೀರಾ. ಸೊ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ಬೋದು. 6 ಆಫ್ ಸೋರ್ಡ್ಸ್ ಮತ್ತು 4th ಕಾರ್ಡ್ ನನಗೆ 7 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಅದರ್ ಪರ್ಸನ್ ಏನು ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ, ಇಲ್ಲಿವರೆಗೂ ನಿಮ್ಮ ಬಗ್ಗೆ ಹೇಳಿದೆ ನಾನು. 5th ಕಾರ್ಡ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಅದರ್ ಪರ್ಸನ್ ಆರ್ ಲೈಕ್ ನಿಮಗೆ ಆಲ್ರೆಡಿ ಬ್ರೇಕಪ್ ಆಗಿರೋದು ಗೊತ್ತಿಲ್ಲ, ನಿಮ್ಮ ಮೇಲೆ ಯಾರು ಅಟ್ರ್ಯಾಕ್ಟ್ ಆಗಿದ್ದಾರೆ ಈಗ ಸದ್ಯಕ್ಕೆ, ದೇ ಥಿಂಕ್ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಮಿಕ್ಸ್ ಕೈಂಡ್ ಆಫ್ ಸಿಗ್ನಲ್ಸ್ ಕೊಡ್ತೀರಾ ಆಲ್ ಓವರ್ ದಿ ಪ್ಲೇಸ್, ಅಥವಾ ವಾಯ್ಸ್ ಓವರ್ ರೀಡಿಂಗ್ ಇರ್ಬೋದು. ಅದರ್ ಪರ್ಸನ್ನು ನಿಮಗೆ ಲೈಕ್ ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಒಂದು ಸರ್ತಿ ಅನಿಸುತ್ತೆ, ಇಲ್ಲ ಅವ್ರ ಲೈಫಲ್ಲಿ ಬೇರೆಯವ್ರ ವ್ಯಕ್ತಿ ಇದ್ದಾರೆ ಅಂತ ಒಂದು ಸರ್ತಿ ಇರ್ತಾರೆ. ಜಸ್ಟ್ ಲೈಕ್ ಎ ಫ್ರೆಂಡ್ ಕೈಂಡ್ ಆಫ್ ಎನರ್ಜಿ ಅಂತ ಒಂದು ಸರಿ ಅನಿಸ್ಬೋದು, ಲೈಕ್ ಎ ಮಿಕ್ಸ್ ಸಿಗ್ನಲ್ ಅಂತ ಅನ್ನಿಸ್ಬೋದು ನಿಮಗೆ. ಸೊ ನೆಕ್ಸ್ಟ್ ಕಾರ್ಡ್ ನನಗೆ 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಇವನ್ ಇನ್ ದ ಲೈಫ್ ಅವ್ರಿಗೂ ನಿಮಗೂ ಅದರ್ ಆಪ್ಷನ್ಸ್ ಲೈಫಲ್ಲಿ ಇದ್ದರೂ ಕೂಡ, ಬಟ್ ಯು ಆರ್ ಎ ಸ್ಪೆಷಲ್ ಪರ್ಸನ್. ನಿಮ್ಮ ಜೊತೆಗಿದ್ದಾಗ ದೇ ಫೀಲ್ ಸೇಫ್ ಆ್ಯಂಡ್ ಗ್ರೌಂಡೆಡ್, ಸೆಕ್ಯೂರ್ಡ್ ಅಂತ ಫೀಲ್ ಮಾಡ್ತಾರೆ. ಸೊ ಸಮ್ವನ್ ದೇ ಆರ್ ಅಟ್ರಾಕ್ಟೆಡ್ ಟು ಯು. ನಿಮ್ಮದು ಆಲ್ರೆಡಿ ಮದುವೆ ಆಗಿದ್ದರೂ ಕೂಡ ನಿಮ್ಮನ್ನ ಯಾರನ್ನೋ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವೆರಿ ಮಚ್ ಅಟ್ರಾಕ್ಟೆಡ್ ಟು ಯು, ಲೈಕ್ ನಿಮ್ಮನ್ನು ಸ್ಪೆಷಲ್ ಪರ್ಸನ್ ಅಂತ ರೀಡ್ ಮಾಡ್ತಾರೆ. ಬಟ್ ನೀವು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ಅಂತಲೂ ಅವ್ರಿಗೆ ಗೊತ್ತಿರ್ಬೋದು. ಲೈಕ್ ನೆಕ್ಸ್ಟ್ ಕಾರ್ಡ್ 6 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ನಿಮಗೇನು ಅಂದರೆ, ಸೊ ವೃಷಭ ರಾಶಿಯವರಿಗೆ ನೀವು ಇವಾಗ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ಐ ಆಮ್ ದಿ ಸೆಂಟರ್ ಆಫ್ ದಿ ವರ್ಲ್ಡ್, ಆ ಥರ ವೈಬ್ಸ್ ಇದೆ ನಿಮಗೆ. ಪ್ರೊಜೆಕ್ಟಿಂಗ್ ದ್ಯಾಟ್ ಏನು ಅಂದರೆ, ಈ ಕೆಲವೊಮ್ಮೆ ನೋಡಿ, ವೆನ್ ಯು ಲವ್ ಯುವರ್ ಸೆಲ್ಫ್, ನಿಮ್ಮನ್ನು ಎಲ್ಲರೂ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನಿಮ್ಮನ್ನು ನೀವು ಇಷ್ಟಪಡ್ಕೊಳ್ತೀರೋ ಎಲ್ಲರೂ ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ನಿಮ್ಮ ಬಗ್ಗೆ ನೀವು ಪ್ರೌಡ್ ಫೀಲ್ ಮಾಡ್ತೀರೋ, ನೀವೇನಾದರೂ ಲೈಫಲ್ಲಿ ಪ್ರೌಡ್ ಫೀಲ್ ಮಾಡ್ಕೊಳ್ಳೋಕೆ ಸಾಧ್ಯ. ನಿಮ್ಮ ಬಗ್ಗೆ ಎಲ್ಲರೂ ಪ್ರೌಡ್ ಫೀಲ್ ಮಾಡ್ಕೊಳ್ಳೋ ಅಂತ ಏನು ಹೇಳ್ತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ನೀವು ಒಳ್ಳೆ ಥಿಂಕಿಂಗ್ ಮಾಡಿದರೆ ಒಳ್ಳೇದು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ದಿಸ್ ಈಸ್ ಆಲ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ವೆನ್ ಎವರ್ ಯು ಫೀಲ್ ಗುಡ್, ಇವಾಗ ನೋಡಿ, ಕೆಲವರು ಚೆನ್ನಾಗಿಲ್ಲದೆ ಇದ್ದರೂ ನಾನು ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ಬ್ಯೂಟಿಫುಲ್ ಅಂತ ಥಿಂಕ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅವ್ರ ಸ್ಕಿನ್ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಅವ್ರು ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಇಟ್ ಈಸ್ ಎ ರಿಯಲ್ ಥಿಂಗ್. ಕೆಲವ್ರಿಗೆ ಅನ್ನಿಸ್ಬೋದು ಇದೆಲ್ಲ ಬುಲ್ಶಿಟ್ ಅಂತ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ವೆನ್ ಎವರ್ ಯು ಥಿಂಕ್ ಪಾಸಿಟಿವ್, ನಿಮ್ಮ ಲೈಫಲ್ಲಿ ಎಲ್ಲ ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಪ್ಲ್ಯಾನೆಟ್ಸ್ ಅಥವಾ ಯಾವುದೇ ಕಾರ್ಡ್ಸ್ ಅಥವಾ ಅಸ್ಟ್ರಾಲಜಿ ನಿಮ್ದು ಎಷ್ಟೇ ಡೆಸ್ಟಿನಿ, ಸೊ ಪ್ಲ್ಯಾನೆಟ್ಸ್ ನೆಗೆಟಿವ್ ಎಫೆಕ್ಟ್ಸ್ ಕೊಡ್ತಾ ಇದ್ರು, ವೆನ್ ಎವರ್ ಯು ಥಿಂಕ್ ಲೈಕ್ ಎ ಕೇತು ಅಂತ ಹೇಳ್ತೀವಿ, ನೀವು ಪಾಸಿಟಿವ್ ಥಿಂಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಕೇತು ಚೆನ್ನಾಗಾಗ್ತಾನೆ. ಸೊ ಕೇತು ಚೆನ್ನಾಗಾಗಿದ್ರೆ ಆಟೋಮೆಟಿಕ್ಕಾಗಿ ಚಂದ್ರ, ಮೂನ್ ಚೆನ್ನಾಗಾಗುತ್ತೆ. ಎರಡೂ ಪ್ಲ್ಯಾನೆಟ್ ಚೆನ್ನಾಗಾದರೆ ನಿಮ್ಮ ಪ್ಲ್ಯಾನೆಟ್ಸ್ ಯಾವುದಾದ್ರೂ ಯಾವ ಮಟ್ಟಕ್ಕಾದರೂ ಹಾಳಾಗಲಿ ಅದಾಗದೇ ರಿಕವರಿ ಆಗುತ್ತೆ ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಈಸ್ ಲೈಕ್ ಡೈರೆಕ್ಟ್ಲಿ ಏನು ಹೇಳ್ತೀವಿ, ಕನೆಕ್ಟೆಡ್ ಟು ಎ ಅಸ್ಟ್ರಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ. ಸೊ ಸಮ್ ಕೈಂಡ್ ಆಫ್ ನಾನು ಹೇಳೋದಂದರೆ, ಡೆತ್ ಆ್ಯಂಡ್ 5 ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಲಾಸ್ಟಲ್ಲಿ. ಜನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಅಂದರೆ, ತುಂಬ ಈಗೋ ಆರೋಗೆಂಟ್ ಇದ್ದೀರಾ ನೀವು ಅಂತ ಅಂದ್ಕೊಳ್ಬೋದು. ಲೈಫ್ ಲೆಸನ್ಸ್ನ ನೀವು ಕಲ್ತಿದ್ದೀರ, ಲೈಫ್ ನಿಮಗೆ ಕಲಿಸಿದೆ. ಓನ್ಲಿ ಮ್ಯಾಟರ್ ಈಸ್ ದ್ಯಾಟ್ ನಾನು ಖುಷಿಯಾಗಿದ್ದೀನಾ, ನನಗದು ಇಷ್ಟನಾ,
ಅದು ನನಗೆ ಸೂಟ್ ಆಗುತ್ತಾ, ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋದು ನಿಮಗೆ ಮ್ಯಾಟರ್ ಆಗೋಲ್ಲ. ಅದನ್ನು ನೀವು ಚೆನ್ನಾಗಿ ಕಲ್ತಿದ್ದೀರ ವೃಷಭ ರಾಶಿಯವರು ಇತ್ತೀಚೆಗೆ ಅಂತ ಅನಿಸುತ್ತೆ ನನಗೆ. ಬಟ್ ನಿಮ್ಮನ್ನು ಯಾರಾದರೂ ಪ್ರಪೋಸ್ ಮಾಡಿ ನೀವು ಅವ್ರನ್ನ ರಿಜೆಕ್ಟ್ ಮಾಡಿದರೆ, ಅಥವಾ ಯಾರಿಗಾದ್ರೂ ಈಗೋ ಹರ್ಟ್ ನೀವು ಮಾಡಿದರೆ, ಬಿ ವೆರಿ ಕೇರ್ಫುಲ್. ಅವ್ರು ನಿಮ್ಮನ್ನು ಬ್ಲೇಮ್ ಮಾಡ್ಬೋದು, ಅವಮಾನ ಮಾಡ್ಬೋದು, ಲೈಕ್ ಅವ್ರ ಈಗೋ ಸ್ಯಾಟಿಸ್ಫೈನ ಅವ್ರು ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಅದರದ್ದೇ ಆ ಚಾರ್ಜಸ್ ಇರುತ್ತೆ. ವಿತ್ ರೆಮಿಡೀಸ್ ಜೊತೆ ರೀಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು.